ಈ ಜಾಗ ನಮಗೆ ಖಾಲಿ ಜಾಗ. ಈಗ ನಮ್ಗೆ ಇಲ್ಲಿ ಗೋಡೆ ಹಾಕ್ತಿವಿ, ಪಿಲ್ಲರ್ ಎತ್ತೀವಿ, ಪಿಲ್ಲರ್ ಎತ್ತಿದ ಮೇಲೆ ಕೆಳಗಡೆ ಸುತ್ತ ನಮ್ಗೆ ಮನೆ ಸುತ್ತ ಯಾವತ್ತು ಫ್ರೀ ಇರ್ಬೇಕಿಲ್ಲ. ಹಿಂಗೆ ನಮ್ಗೆ 1 ಅಡಿ ಬಿಡ್ತೀರಾ, 2 ಅಡಿ ಬಿಡ್ತೀರಾ, 3 ಅಡಿ ಬಿಡ್ಕೊತೀರಾ, ಮನೆ ಸುತ್ತ ಫ್ರೀ ಆಗಿ ನಮ್ಗೆ ಪಾಸಿಟಿವ್ ಎನರ್ಜಿ ಸುತ್ತಬೇಕು. ಇಲ್ಲೇನಾಗುತ್ತೆ ಅಂದ್ರೆ ನೀವು ಇಲ್ಲಿ ಬ್ರೇಕ್ ಮಾಡಿದ್ರಿ, ಬ್ರೇಕ್ ಮಾಡಿದಾಗ ಇಲ್ಲಿ ವಾಯುವ್ಯ ದೋಷ ಆಯ್ತು, ನಮ್ಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ನಾವು ಮಾಡ್ಕೊಂಡು ಬಾತ್ರೂಮ್ ಮಾಡಿ ಜನಗಳಿಗೆ ಹೊರಗಡೆ ಉಪಯೋಗ ಮಾಡಕ್ ಹೋಗಿ ನಾವು ಯಾರು ಬಂದರ್ಗಾಗ್ಲಿ ನೆಂಟ್ರಿಗಾಗ್ಲಿ ಈ ಬಾತ್ರೂಮ್ ಅಂತ ಹೇಳ್ಬಿಟ್ಟು ಹೊರಗಡೆ ಮಾಡಿ ನಮ್ಗೆ ನಾವೇ ತಲೆ ಮೇಲೆ ಕಲ್ಲು ಹಾಕೊಂಡಂಗೆ. ಓಂ ಗಂ ಗಣಪತಿ ನಮಃ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ನಂದು ಯೂಟ್ಯೂಬ್ ಚಾನಲ್ ಶ್ರೀ ವೆಂಕಟೇಶ್ ಗುರುಜಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಾ ಇರೋ ವಿಡಿಯೋಗಳು ನಿಮಗೆ ಸಿಗುತ್ತೆ, ಬೇಗ ನೋಟಿಫಿಕೇಶನ್ ಬರ್ತವೆ, ಆಗ ನೋಡ್ಕೋಬೋದು, ಇನ್ಫಾರ್ಮೇಷನ್ಗಳನ್ನ ನೀವು ಪಡ್ಕೋಬೋದು. ಜೊತೆಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಗೆ ಶೇರ್ ಮಾಡಿ. ಯಾರು ಮನೆ ಕಟ್ತದೆ ಹೊಸ ಮನೆಗಳವ್ರಿಗೆ ಅನುಕೂಲ ಆಗಲಿ, ಅವ್ರು ನೋಡಿ ಏನಾದ್ರು ಫಾಲ್ಟ್ಗಳು ಮಾಡ್ಕೊತಿದ್ರೆ ಚೇಂಜ್ ಮಾಡ್ಕೊಳ್ಳಿ ಅವರ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ದಿನ ವಾಯುವ್ಯದಲ್ಲಿ ಟಾಯ್ಲೆಟು, ಹಂಗೆ ಬಾತ್ರೂಮು ಯಾವ ರೀತಿ ಬರಬೇಕು, ಹೇಗೆ ಬರಬೇಕು, ಅಲ್ಲಿ ಯಾವ ರೀತಿ ಮಿಸ್ಟೇಕ್ಗಳಾಗ್ತಾ ಇದೆ, ಆ ಮಿಸ್ಟೇಕ್ಗಳನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು, ಈ ರೀತಿ ಮಿಸ್ಟೇಕ್ಗಳನ್ನ ಬಾತ್ರೂಮ್ ಮಾಡಬೇಕಾದ್ರೆ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ರೀತಿ ಮಿಸ್ಟೇಕ್ಗಳನ್ನ ನೀವು ಮನೆ ಕಟ್ಟಬೇಕಾದ್ರೆ ಮಾಡಬೇಡಿ. ಮಾಡಿದ್ರೆ ಮುಂದೆ ಪ್ರಾಬ್ಲಮ್ಗಳು, ಸಮಸ್ಯೆಗಳು. ಆಮೇಲೆ ಒಂದ್ಸರಿ ಕಟ್ಟಾದ್ಮೇಲೆ ಮನೆನ ಪುನಃ ಅದನ್ನ ಹೊಡಿಬೇಕು, ಪುನಃ ಚೇಂಜ್ ಮಾಡಬೇಕು ಅಂದಾಗ ತುಂಬ ಕೆಲಸ ಆಗುತ್ತೆ. ಹಂಗೆ ಹಣ ವ್ಯಯನೂ ಆಗುತ್ತೆ. ನಾವು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿರ್ತೀವಿ, ಆದ್ರೆ ಹಿಂಗೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಕಾದಾಗ ಪ್ರಾಬ್ಲಮ್ಗಳಾಗುತ್ತೆ. ಈಗ ನಾವು ಏನಾದ್ರು ಮನೇಲಿ ಪ್ರಾಬ್ಲಮ್ಗಳು, ಸಮಸ್ಯೆಗಳಾದಾಗ ಚೇಂಜ್ ಮಾಡಲೇಬೇಕಾಗುತ್ತೆ ಪರಿಸ್ಥಿತಿ. ಆಗ ಸುಮ್ಮನೆ ಹಣ ಕಳ್ಕೊಳ್ಳೋ ಬದಲು ನಾವು ಕಟ್ಟಬೇಕಾದ್ರೆ ನೋಡ್ಕೊಂಡು ಕಟ್ಬಿಟ್ರೆ ಆಯಿತು. ಏನಾದ್ರು ಅಕಸ್ಮಾತ್ ಬಾತ್ರೂಮ್ಗಳೇನೋ ಮಾಡ್ಕೊಂಡು ನೀಚ ಸ್ಥಾನಗಳಲ್ಲಿ ಇಲ್ಲ ನಮಗೆ ಪ್ರಾಬ್ಲಮ್ ಆಗೋ ಜಾಗದಲ್ಲಿ ಬಾತ್ರೂಮ್ನ ಮಾಡ್ಕೊಂಡಿದ್ರೆ, ಆ ಜಾಗದಲ್ಲಿ ಇದ್ರೆ ಅದನ್ನ ಚೇಂಜಸ್ ಮಾಡ್ಕೊಳ್ಳಿ. ಅದನ್ನ ತೆಗಿಬೇಕಾದ ಪರಿಸ್ಥಿತಿ ಬಂದರೆ ತೆಗಿಲೇಬೇಕಾಗುತ್ತೆ. ನೋಡಿ, ಈಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ, ಇದ್ರಲ್ಲಿ ಈಗ ನಮ್ಗೆ ಬಾತ್ರೂಮ್ ಬರುವಂತ ಜಾಗ. ವಾಯುವ್ಯದಲ್ಲಿ ಬಾತ್ರೂಮ್ ಬರ್ಬೇಕು ನಮ್ಗೆ, ಅರ್ಥ ಆಯ್ತಾ? ಈಗ ನಮ್ಗೆ ಇಲ್ಲಿ ಬಾತ್ರೂಮ್ ಮಾಡ್ಕೋಬೇಕು. ಬಾತ್ರೂಮ್ನ ನಾವು ಯಾವ ರೀತಿ ಮಾಡ್ಕೋಬೇಕು, ಅಲ್ಲಿ ಯಾವ ರೀತಿ ನಾವು ತಪ್ಪುಗಳನ್ನ ಮಾಡ್ಕೊತಾ ಇದೀವಿ ಅಂತ ತೋರ್ಸಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಬಾತ್ರೂಮ್ ಬರ್ಬೇಕಾದ ಜಾಗ ಇದು ವಾಯುವ್ಯದಲ್ಲಿ ಬರಬೇಕು. ವಾಯುವ್ಯ ಟೋಟಲ್ ಮನೆ ವಾಯುವ್ಯದಲ್ಲಿ, ರೂಮಲ್ಲಿ ಇಲ್ಲಿ ವಾಯುವ್ಯದಲ್ಲಿ ಟಾಯ್ಲೆಟ್ ಬರಬೇಕು ನಮ್ಗೆ. ಈ ರೀತಿ ಇಲ್ಲಿ ಟಾಯ್ಲೆಟ್ ಬಂದಾಗ ಇದು ಉಚ್ಚ ಸ್ಥಾನ ಆಗಿರ್ತದೆ. ನಮ್ಗೆ ಯಾವುದೇ ಸಮಸ್ಯೆಗಳು, ಪ್ರಾಬ್ಲಮ್ಗಳಾಗಲ್ಲ. ಇಲ್ಲಿ ನೀರನ್ನ ಯೂಸ್ ಮಾಡ್ಬೋದು. ವಾಯು ಮೂಲೆ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ನೀರನ್ನ ಯೂಸ್ ಮಾಡೋದ್ರಿಂದ ಇಲ್ಲಿ ಯಾವ ಸಮಸ್ಯೆಗಳಾಗಲ್ಲ, ಪ್ರಾಬ್ಲಮ್ಗಳಾಗಲ್ಲ. ನಾವು ಎಷ್ಟು ನೀರು ಯೂಸ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೇದು. ಇಲ್ಲಿ ಯಾವುದು ಸಮಸ್ಯೆಗಳಾಗಲ್ಲ, ಪ್ರಾಬ್ಲಮ್ಗಳಾಗಲ್ಲ. ಇಲ್ಲಿ ಈ ಜಾಗದಲ್ಲಿ ಮಾಡಿದ್ದು, ಈ ಜಾಗಗಳಲ್ಲಿ ಫಾಲ್ಟ್ಗಳು ಮಾಡ್ಕೊಂಡಿದ್ದಾರೆ, ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ. ಅದು ಯಾವ ರೀತಿಯಿಂದ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಗೆ ಇದಕ್ಕೆ ವಾಯುವ್ಯದಲ್ಲಿ ಬಂದಾಗ ಇಲ್ಲಿ ಇದಕ್ಕೆ ಡೋರ್ ಕೊಡ್ಬೇಕು. ಇಲ್ಲಿ ಡೋರು ಉಚ್ಚ ಸ್ಥಾನದಲ್ಲಿ ನಾವು ಡೋರ್ ಕೊಡ್ತೀವಿ ಬಾತ್ರೂಮ್ಗೆ. ಆದ್ರೆ ಇಲ್ಲೇನಾಗಿದೆ, ನಮ್ಗೆ ಪೂರ್ವಕ್ಕೆ ಮುಖ್ಯ ರಸ್ತೆ ಇದೆ. ಪೂರ್ವಕ್ಕೆ ಮುಖ್ಯ ರಸ್ತೆ ಬಂತು. ಪೂರ್ವಕ್ಕೆ ಮುಖ್ಯ ರಸ್ತೆ ಬಂದಾಗ ನಾವೇನ್ ಮಾಡ್ತೀವಿ, ರಸ್ತೆ ಯಾವ ಸೈಡ್ ಇದೆ ಆ ಸೈಡೇ ಮೇನ್ ಡೋರ್ ಕೊಡ್ಬೇಕು. ನಮ್ಗೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ. ನಿಮ್ಗೆ ಪೂರ್ವಕ್ಕೆ ಇದ್ದು ನಮ್ಗೆ ಉತ್ತರ ಕೊಟ್ಟಾಗ ಇಲ್ಲಿ ಆದ್ರೆ ನಮ್ಗೆ ಈಗ ಅಲ್ಲಿ ಇನ್ನೊಂದು ಮನೆ ಇರ್ಬೋದು, ಸೈಟ್ ಇರ್ಬೋದು, ಖಾಲಿ ಜಾಗ ಇರ್ಬೋದು, ಆದ್ರೆ ನಮ್ಗೆ ಅಷ್ಟು ಎನರ್ಜಿ ಕೊಡಲ್ಲ, ಕಮ್ಮಿ ಅದು. ಆದ್ರೆ ನಮ್ಗೆ ಪೂರ್ವಕ್ಕೆ ರೋಡ್ ಇದ್ದಾಗ ಪೂರ್ವಕ್ಕೆ ಮೇನ್ ಡೋರ್ ಕೊಡ್ಬೇಕು. ಇದೊಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಉತ್ತರಕ್ಕೆ ರೋಡ್ ಇದ್ದಾಗ ಉತ್ತರಕ್ಕೆ ಕೊಡ್ಬೇಕು, ದಕ್ಷಿಣಕ್ಕಿದ್ದಾಗ ದಕ್ಷಿಣಕ್ಕೆ ಕೊಡ್ಬೇಕು, ಪಶ್ಚಿಮಕ್ಕಿದ್ದಾಗ ಪಶ್ಚಿಮಕ್ಕೆ ಮೇನ್ ಡೋರ್ನ ಕೊಟ್ಕೊಂಡ್ಬರ್ಬೇಕು. ಅಲ್ಲಿ ಉಚ್ಚ ಸ್ಥಾನಗಳು ಕೊಡ್ಬೇಕು ನಾವು ಅಷ್ಟೇ. ಅದು ನಾವು ಮಾಡ್ಬೇಕಾದ ಕೆಲಸ. ಎಲ್ಲಿ ಕರೆಕ್ಟಾಗಿ ಬರಬೇಕು ವಾಸ್ತು ಪ್ರಕಾರ ಆ ಜಾಗದಲ್ಲಿ ನಾವು ಕೊಟ್ಟಾಗ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ನಮಗೆ ದಕ್ಷಿಣ ರೋಡ್ ಇದೆ, ಅಲ್ಲಿನ ಮೇನ್ ಡೋರ್ ಹೆಂಗ್ ಕೊಡೋದು ಅಂತ ಹೇಳ್ಬಿಟ್ಟು ಪೂರ್ವ ಕೊಟ್ಟಿರೋದು ಹಿಂಗೆ ಬಳಸ್ಕೊಂಡ್ ಬಂದು ಇಲ್ಲಿ ಕೊಡ್ಕೊತಾರೆ. ಕೊಡ್ಕೋಬಹುದು, ಅದೇನೋ ರಾಂಗಿಲ್ಲ, ತಪ್ಪಿಲ್ಲ. ಅದು ಸುಮ್ಮನೆ ಬಳಸೋದು, ಸುಮ್ಮನೆ ದೂರ ಮೇನ್ ಡೋರ್ ಬರೋಂಥ ಮನೆ ಬರೋಂಥದ್ಗೆ ಬಳಸ್ಕೊಂಡ್ ಬರ್ಬೇಕಾಗುತ್ತಲ್ಲ, ಆ ಎನರ್ಜಿನ ಕಮ್ಮಿ ಮಾಡ್ಕೊಂಡು ಉಚ್ಚ ಸ್ಥಾನದಲ್ಲಿ ಕೊಡ್ಬೋದು ದಕ್ಷಿಣಕ್ಕೆ. ಈಗ ಏನಕ್ಕೆ ಇಲ್ಲಿ ಏನು ಈಗ ವಾಯುವ್ಯದಲ್ಲಿ ಟಾಯ್ಲೆಟ್ ಇಟ್ಕೊಂಡಾಗ ಇಲ್ಲಾಗುವಂತ ಫಾಲ್ಟ್ಗಳು ನೋಡಿ. ಮೇನ್ ಡೋರ್ ಇಲ್ಲಿ ಬಂತು, ಮೇನ್ ಡೋರು ಪೂರ್ವಕ್ಕೆ, ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಬಂತು. ಈಗ ಏನಾಯ್ತು, ಟಾಯ್ಲೆಟ್ಗೂ ಪೂರ್ವ ಈಶಾನ್ಯದಲ್ಲಿ ಬಂತು. ನಮ್ಗೆ ಏನಾಯ್ತು, ಈಗ ಇಲ್ಲಿ ಮೇನ್ ಡೋರ್ ಆಪೋಸಿಟ್ ಎದುರಿಗೇನೆ ಬಂದಾಗ ಟಾಯ್ಲೆಟ್ ರೂಮ್ ಡೋರ್ ಸಿಕ್ತು.
ಈ ರೀತಿ ಇದ್ದಾಗ ಇದು ಪ್ರಾಬ್ಲಮ್ ಸಮಸ್ಯೆ, ಇದು ಉಚ್ಚ ಸ್ಥಾನ ಆಗಲ್ಲ, ನೀಚ ಆಗುತ್ತೆ. ಇದು ಪ್ರಾಬ್ಲಮ್ಗಳು. ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಪಾಸಿಟಿವ್ ವಿತ್ ನೆಗೆಟಿವ್ ಎರಡು ಡೈರೆಕ್ಷನ್ ಒಂದೇ ಡೈರೆಕ್ಷನ್ ಬರಬಾರ್ದು. ಆಗ ನಾವು ಇದನ್ನ ನಾವು ಚೇಂಜಸ್ ಮಾಡ್ಬೇಕಾಗುತ್ತೆ. ಇದೇ ಬಾತ್ರೂಮ್ ಡೋರ್ ಹಿಂಗ್ ಬರ್ಬೇಕು ಅಂದಾಗ ನೋಡಿ, ಈಗ ನಮ್ಗೆ ಉತ್ತರಕ್ಕೆ ರಸ್ತೆ ಇದೆ ಅಂದಾಗ ಇಲ್ಲಿ ಉತ್ತರ ಈಶಾನ್ಯದಲ್ಲಿ ಡೋರ್ ಕೊಟ್ಟಾಗ ನಾವು ಹಿಂಗ್ ಎಂಟ್ರಿ ತಗೋತೀವಿ, ಆಗ ಇದು ಓಕೆ, ಈ ಬಾತ್ರೂಮ್ ಡೋರ್ ಓಕೆ ಆಗುತ್ತೆ. ನಾವು ಈಗ ಇದು ಮೈನ್ ಪಾಯಿಂಟ್, ಇಲ್ಲಿ ಬಂದು ಉತ್ತರದಲ್ಲಿ ಎಂಟ್ರಿ ತಗೊಂಡಾಗ ಇಲ್ಲಿ ನಾವು ಎಂಟ್ರಿ ತಗೊಂಡಾಗ ನಮ್ಗೆ ಮೈನ್ ಇದು ಬಾತ್ರೂಮ್ನ ಡೋರ್ನ ಈಚೆ ಸೈಡ್ ಕೊಡ್ಬೇಕಾಗುತ್ತೆ. ಈಗ ಅಲ್ಲೊಂದು ಟ್ವಿಸ್ಟ್ ಆಗುತ್ತೆ. ಏನಾಗುತ್ತೆ ಅಂದ್ರೆ ಇಲ್ಲೊಂದು ರೂಮ್ ಬಂದಿರ್ತದೆ, ನಾವು ಹಿಂಗ್ ಬಂದು ಹಿಂಗ್ ಒಳಗಡೆ ಹೆಂಗ್ ಕೊಡಕ್ಕಾಗುತ್ತೆ ಅಂತ ಹೇಳಿದ್ರೆ ಒಂದು ಅಡ್ಡ ಗೋಡೆ ಹಾಕ್ಲೇಬೇಕಾಗುತ್ತೆ. ನಾವ್ ಇಲ್ಲೇ ಯಾಕಂದ್ರೆ ನಮ್ಗೆ ಡೈರೆಕ್ಟ್ ಈಗ ಈ ಬಾಕ್ಲು ಎದುರುಗಡೆ ಈ ಬಾಕ್ಲು ಬಂದಾಗ ಅದು ಬರಂಗಿಲ್ಲ, ಹಂಗೆ ಅದು ವಾಸ್ತು ದೋಷ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಇಲ್ಲೊಂದು ಚಿಕ್ಕದೊಂದು ಗೋಡೆ ಹಾಕಿ ಇಲ್ಲಿ ಎಂಟ್ರಿ ತಗೊಳ್ಳಿ, ಇದು ಆಗ್ನೇಯ ಬರುತ್ತೆ, ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನ ಬರುತ್ತೆ, ಹಿಂಗ್ ತಗೊಂಡು ಇಲ್ಲಿ ಡೋರ್ ಕೊಟ್ಟಾಗ ಇದು ಉಚ್ಚ ಸ್ಥಾನ, ಹಿಂಗ್ ಹೋಗಿ ಎಂಟ್ರಿ ತಗೋಬಹುದು ನಿಮ್ಗೆ. ಆಗ ಮೇನ್ ಡೋರ್ ಎದುರುಗಡೆನೆ ಬಾತ್ರೂಮ್ ಡೋರ್ ಕಾಣಲ್ಲ. ಇದು ಈ ರೀತಿ ಫಾಲ್ಟ್ಗಳನ್ನ ಸಮಸ್ಯೆಗಳನ್ನ ಮಾಡ್ಕೋಬೇಡಿ. ನೀಟಾಗಿ ಈ ರೀತಿ ನೋಡ್ಕೊಂಡು ನೀವು ಮನೆ ಕಟ್ಟಬೇಕಾದ್ರೆ ಇಟ್ಕೊಳ್ಳಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಆಯ್ತಾ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆ ಕಟ್ಟೋರಿಗೆಲ್ಲ ಅನುಕೂಲ ಆಗಲಿ. ಏನೋ ಕನ್ಸಲ್ಟೇಷನ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ, ನಾವು ಕನ್ಸಲ್ಟೇಷನ್ ಕೊಡ್ತೀವಿ. ಏನೋ ಸ್ಕೆಚನ್ನು ಮಾಡಿಸಿದ್ರೆ ಅದ್ರಲ್ಲಿ ಏನು ಸಮಸ್ಯೆಗಳಿದೆಯಾ, ಏನಾದ್ರು ಡೌಟ್ ಇದ್ದರೆ ಕಳಿಸಿ, ನಾವು ವೆರಿಫಿಕೇಶನ್ ಮಾಡಿ ಕೊಡ್ತೀವಿ. ಅದಾದಮೇಲೆ ಇನ್ನು ಈಗ ನೆಕ್ಸ್ಟ್ ಪಾಯಿಂಟ್, ಈಗ ಏನಾಯ್ತು, ಇದು ಮನೆ ಒಳಗಡೆ ಆಯಿತು ಒಂದು ಟಾಯ್ಲೆಟ್ ರೂಮು. ಈಗ ಹೊರಗಡೆ ಬಂದವ್ರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಹೊರಗಡೆ ಒಂದು ಮಾಡ್ಬಿಡೋಣ, ಹೊರಗಡೆ ಇರಲಿ, ಔಟರ್ಸ್ಗೆ ಬಂದಾಗ ಸುಮ್ಮನೆ ಅವ್ರು ಮನೆಯೊಳಗೆ ಹಾಕಿ ಬರ್ಬೇಕು ಅನ್ನೋ ಉದ್ದೇಶಕ್ಕೆ ಹೊರಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಈಗ ಇದೇ ತಗೊಳ್ಳೋಣ, ಇಲ್ಲಿ ಬಂತು ಉತ್ತರದಲ್ಲಿ, ಇಲ್ಲಿ ಸ್ಟೆಪ್ ಬಂತು. ಇವ್ರೇನ್ ಮಾಡ್ತಾ ಇದಾರೆ, ಈ ಸ್ಟೆಪ್ ಕೆಳಗಡೆ ಇದೇ ಸ್ಟೆಪ್ ಅಂತ ಹಾಕೋಣ. ಈ ಸ್ಟೆಪ್ ಕೆಳಗಡೆ ಏನ್ ಮಾಡ್ತಾ ಇದಾರೆ, ಟಾಯ್ಲೆಟ್ ರೂಮ್ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ ಇವ್ರು, ಟಾಯ್ಲೆಟ್ ರೂಮ್ ಮಾಡ್ಬೇಕಾದ್ರೆ ಇಲ್ಲಿ ತಗದ್ರೆ ಹಿಂಗೆ ನೋಡಿ, ಇಲ್ಲಿ ಹಿಂಗೆ ಪೂರ್ತಿ ಅಟ್ಯಾಚ್ ಮಾಡಿ ತಗೊಂಡ್ರು. ಪೂರ್ತಿ ಅಟ್ಯಾಚ್ ಮಾಡ್ಬಿಟ್ಟು ಏನ್ ಮಾಡಿದ್ರು, ಇಲ್ಲೊಂದು ಎಂಟ್ರಿ ಕೊಟ್ರು, ಇಲ್ಲೊಂದು ಗೇಟ್ ಕೊಟ್ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಬಿಟ್ಟು ಟಾಯ್ಲೆಟ್ ರೂಮ್ ಮಾಡ್ಬಿಟ್ರು. ಇಲ್ಲಿ ಈ ರೀತಿ ಟಾಯ್ಲೆಟ್ ರೂಮ್ ಮಾಡಿದಾಗ ನೋಡಿ, ಈ ರೀತಿ ಕೊಟ್ರು ಟಾಯ್ಲೆಟ್ ಮೆಟ್ಲಿ ಕೆಳಗಡೆ ಟಾಯ್ಲೆಟ್ ಮಾಡ್ತಾ ಇದಾರೆ. ಯಾಕೆಂದ್ರೆ ಹೊರಗಡೆ ಇರ್ಲಿ ಅಂತ ಇವ್ರೇನ್ ಮಾಡ್ಬಿಟ್ರು, ವಾಯುಮೂಲೆ ಬೆಳೆಸಿದ್ರು. ಇದೇ ರೀತಿ ಬಂದಾಗ ಅಟ್ಯಾಚ್ ಮಾಡಿದ್ರು, ಗೋಡೆಗೆ ಇಲ್ಲಿ ಇಟ್ರು, ವಾಯುಮೂಲೆ ಬೆಳೀತಿದ್ರು. ನಾವು ಏನಂತ ಹೇಳ್ತಾ ಇದೀವಿ, ಮೆಟ್ಲಿ ಕೆಳಗಡೆ ಇಲ್ಲಿ ಖಾಲಿ ಸ್ಪೇಸ್ ಕೊಡ್ಬೇಕು. ಇಲ್ಲಿ ನಮ್ಗೆ ಈ ಜಾಗ ನಮ್ಗೆ ಖಾಲಿ ಜಾಗ. ಈಗ ನಮ್ಗೆ ಇಲ್ಲಿ ಗೋಡೆ ಹಾಕ್ತಿವಿ, ಪಿಲ್ಲರ್ ಎತ್ತೀವಿ, ಪಿಲ್ಲರ್ ಎತ್ತಿದ ಈ ಕೆಳಗಡೆ ಸುತ್ತ ನಮ್ಗೆ ಮನೆ ಸುತ್ತ ಯಾವತ್ತು ಫ್ರೀ ಇರ್ಬೇಕಿಲ್ಲ. ಹಿಂಗೆ ನಮ್ಗೆ 1 ಅಡಿ ಬಿಡ್ತೀರಾ, 2 ಅಡಿ ಬಿಡ್ತೀರಾ, 3 ಅಡಿ ಬಿಡ್ಕೊತೀರಾ, ಮನೆ ಸುತ್ತ ಫ್ರೀ ಆಗಿ ನಮ್ಗೆ ಪಾಸಿಟಿವ್ ಎನರ್ಜಿ ಸುತ್ತಬೇಕು. ಇಲ್ಲೇನಾಗುತ್ತೆ ಇದ್ರೆ ನೀವು ಇಲ್ಲಿ ಬ್ರೇಕ್ ಮಾಡಿದಾಗ ಇಲ್ಲಿ ವಾಯುವ್ಯ ದೋಷ ಆಯ್ತು, ನಮ್ಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ನಾವು ಮಾಡ್ಕೊಂಡು ಬಾತ್ರೂಮ್ ಅಲ್ಲಿ ಜನಗಳಿಗೆ ಹೊರಗಡೆ ಉಪಯೋಗ ಮಾಡಕ್ ಹೋಗಿ ನಾವು ಯಾರು ಬಂದರ್ಗಾಗ್ಲಿ ನೆಂಟ್ರಿಗಾಗ್ಲಿ ಈ ಬಾತ್ರೂಮ್ ಅಂತ ಹೇಳ್ಬಿಟ್ಟು ಹೊರಗಡೆ ಮಾಡಿ ನಮ್ಗೆ ನಾವೇ ತಲೆ ಮೇಲೆ ಕಲ್ಲಾಕಿ ಪ್ರಾಬ್ಲಮ್ಗಳನ್ನ ನಾವು ಮಾಡ್ಕೊಂಬಾರ್ದು. ಇಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವೀಗ ಆಯ್ತು, ನಾವ್ ಇವ್ರು ಏನ್ ಮಾಡಿದ್ರೆ ಈಗ ಇನ್ನೊಂದು ಹೊಸ ಟ್ವಿಸ್ಟ್ ಕೊಡ್ತಾ ಇದಾರೆ. ಏನ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, ಮೆಟ್ಲು ಕೆಳಗಡೆ ಬಿಟ್ರು. ಈಗ ನಮ್ಗೆ ಏನಾಯ್ತು, ಈಗ ಮನೆ ಸುತ್ತ ಒಂದು ಕಾಂಪೌಂಡ್ ಹಾಕಿದ್ರೆ, ಇದು ಕಾಂಪೌಂಡ್ ಬಂತು ಮನೆ ಸುತ್ತ ಅಂತ. ಇವರು ನಮ್ಮ ಮನೆ ಅಟ್ಯಾಚ್ ಆಗಬಾರ್ದು ಟಾಯ್ಲೆಟ್ ಅಂತ ಬಿಟ್ರು. ಈ ಸ್ಟೆಪ್ ಗಿಪ್ ಎಲ್ಲ ಬಿಟ್ಬಿಟ್ರಿ, ಫುಲ್ ಈ ಸ್ಟೆಪ್ ಎಲ್ಲ ಬಿಟ್ಬಿಡೋಣ. ಫುಲ್ ಏನ್ ಮಾಡಿದ್ರು ನೋಡಿ, ಈಗ ಈ ಸ್ಟೆಪ್ದು ಇದು ಪಾಡಿಗೆ ಸ್ಟೆಪ್ ಇದು ಉಳ್ಕೊತಿಂಗೆ, ಈ ಸ್ಟೆಪ್ ಇಲ್ಲಿ ಬಂತು, ಸ್ಟೆಪ್ ಎಲ್ಲ ಕ್ಲೋಸ್ ಬಿಟ್ರು. ಇಲ್ಲೂ ಬುದ್ಧಿವಂತಿಕೆ ಕೆಲಸ ಮಾಡಿದ್ರು, ಒಂದು ಗೋಡೆ ಉಳ್ಸಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಮಾಡಿದ್ರು, ಕಾಂಪೌಂಡ್ ಬಂತಲ್ಲ, ಕಾಂಪೌಂಡ್ ಸೇರ್ಸ್ ಕಟ್ಬಿಟ್ರು. ಇಲ್ಲಿ ಬಿಟ್ರು, ಇಲ್ಲಿ ಇಟ್ಕೊಂಡ್ರು. ಅಂದ್ರೆ ಈ ಕರ್ಮ ಇಲ್ಲಿ ನಾವು ಈಗ ತಪ್ಸ್ಕೊಬೇಡಿ, ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಒಂದು ಮನೆ ವಿಸಿಟಿಂಗ್ ಹೋದಾಗ ಕೊಟ್ಟು ಮಾಡಿ ಬಂದ್ರೆ, ಇಲ್ಲೇ ಮಾಡಿದ್ರು, ಇಲ್ಲಿ ಬಿಟ್ರು, ನೀಟಾಗಿ ಮಾಡ್ಕೊಂಡು ಎಲ್ಲ ಖಾಲಿ ಜಾಗ ಬರಂಗ್ ಮಾಡಿದ್ರು, ಇಲ್ಲಿ ಸೇರ್ಸ್ಕೊಂಡ್ರು. ನಾವ್ ಹೋಗ್ಬಿಟ್ಟು ನಾವ್ ಈ ಇಟ್ಕೆ ಎಲ್ಲ ಹೆಚ್ಚಾಗಿದ್ದೋ ಇನ್ನೇನ್ ಮಾಡೋದು, ಒಂದು ಕಟ್ಬಿಡೋಣ ನಾತೆಗೆ, ಇನ್ನ ಸಿಮೆಂಟ್ ಗಾರೆ ಎಲ್ಲ ಸ್ವಲ್ಪ ಹೆಚ್ಚಾಗಿತ್ತಲ್ಲ, ಹಾಕಿ ಮುಗಿಸ್ಬಿಡೋಣ ಟಾಯ್ಲೆಟ್ ರೂಮ್ ಆಯ್ತು ಮಾಡೋದು. ದಯವಿಟ್ಟು ನಾ ಹೇಳ್ತೀನಲ್ಲ, ಈ ರೀತಿ ಪ್ರಾಬ್ಲಮ್ಗಳನ್ನ ಈ ಟಾಯ್ಲೆಟ್ ರೂಮ್ ಮಾಡ್ಕೋಬೇಡಿ. ನೀವು ಪ್ರಾಬ್ಲಮ್ ತಂಕಣಿಗೆ ಇದೂ ವಾಯುವ್ಯ ದೋಷನೇ ಆಗುತ್ತೆ. ಇಲ್ಲೇ ಮಾಡಕ್ ನಮ್ ಕಾಂಪೌಂಡ್ಗೂ ನಾವು ಡಿಸ್ಟರ್ಬೆನ್ಸ್ ಮಾಡ್ದಂಗೆ ಇದನ್ನ ಬುಡಿ ಕಟ್ಟಿ ಇಲ್ಲಿ ಹಿಂಗೆ ನಿಮ್ಗೆ ಟಾಯ್ಲೆಟ್ ಬೇಕು ಹೊರಗಡೆ ಬಿಟ್ಬಿಡಿ,
ಒಂದು ಗೋಡೆ ಎಕ್ಸ್ಟ್ರಾ ಹೋಗ್ಲಿ, ಸಾಣೆ ಆಗ್ಲಿ, ಒಂದು ಅರ್ಧ ದಿನ ಕೆಲಸದ ಹೋಗ್ಲಿ, ಒಂದು 1000 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ ಹೋಗ್ಲಿ ಬರ್ಲಿ, ತಲೆ ಕೆಸ್ಕೊಳಕ್ ಹೋಗ್ಬೇಡಿ. ಒಂದಿನ ಆಗ ಕೆಲಸ ಒಂದೂವರೆ ದಿನ ಆಗ್ಲಿ, ಇಲ್ಲ 2 ದಿನ ಆಗ್ಲಿ, ಅವತ್ತಿಗೂ ಸ್ವಲ್ಪ ಖರ್ಚು ಆಗ್ಬೋದು ಅಷ್ಟೇ, ಮುಂದೆ ಪ್ರಾಬ್ಲಮ್ಗಳಾಗಲ್ಲ. ಈ ರೀತಿ ಬಿಟ್ಟು ನಾವು ಇಲ್ಲಿ ನೋಡಿ, ಇಲ್ಲೂ ಗ್ಯಾಪ್ ಬಿಡಿ, ಇಲ್ಲೂ ಗ್ಯಾಪ್ ಬಿಡಿ, ಸ್ಟೇರ್ ಕೇಸ್ಗೆ ಇಲ್ಲಿ ಟಾಯ್ಲೆಟ್ ರೂಮ್ ಮಾಡಿ. ಆಗ ನಮ್ಗೆ ಅದು ಪ್ರಾಬ್ಲಮ್ಗಳು, ದೋಷ ಆಗಲ್ಲ, ಸಮಸ್ಯೆಗಳಾಗಲ್ಲ. ಈ ರೀತಿ ಎಂಟ್ರಿಗಳು ಗೊತ್ತಾಯ್ತಲ್ಲ, ಮೊದಲು ಹೇಳಿದ್ದಾನೋ, ಇಲ್ಲಿ ಎಂಟ್ರಿ ತಗೊಂಡಾಗ ಇದು ಓಕೆ. ಇಲ್ಲಿ ಎಂಟ್ರಿ ತಗೊಂಡಾಗ ಅಂದ್ರೆ ಉತ್ತರ ವಾಯುವ್ಯದ ಈಶಾನ್ಯದಲ್ಲಿ ಎಂಟ್ರಿ ತಗೊಂಡಾಗ ಈ ಡೋರ್ ಡೈರೆಕ್ಟ್ ಆಗಿ ಬರ್ಬೋದು ಇಲ್ಲಿಗೆ. ನಾವು ಅಕಸ್ಮಾತ್ ಪೂರ್ವ ಈಶಾನ್ಯದಲ್ಲಿ ಎಂಟ್ರಿ ತಗೊಂಡಾಗ ಹಿಂಗೆ ಡೈರೆಕ್ಟ್ ಆಗಿ ಕಾಣಬಾರ್ದು ಮೈನ್ ಡೋರ್ಗೆ, ಅಲ್ಲೊಂದು ಅಡ್ಡ ಗೋಡೆ ಹಾಕೋಬೇಕು, ಇಲ್ಲಾಂದ್ರೆ ಇದನ್ನ ಡೋರ್ನ ಮಾಡ್ಕೋಬೇಕು ಬಾತ್ರೂಮ್ಗೆ. ಇದನ್ನ ಮೇನ್ ಕಾನ್ಸೆಪ್ಟ್ ಇಲ್ಲಿ ತಿಳ್ಕೊಳ್ಳಿ. ಈ ರೀತಿನೇ ಮಾಡ್ಕೊಬೇಕು ಬಾತ್ರೂಮ್ಗಳನ್ನ, ಮಿಸ್ಟೇಕ್ ಮಾಡಿ ಮಾಡ್ಕೋಬೇಡಿ ದಯವಿಟ್ಟು. ಯಾರು ಈಗ ಅದೇ ಹಿಂಗೆ ಗೋಡೆ ಉಳ್ಸಕ್ ಹೋಗೋದು, ದುಡ್ಡು ಉಳ್ಸಕ್ ಹೋಗೋದು, ಇಲ್ಲ ಎಕ್ಸ್ಟ್ರಾ ಇಟ್ಕೆ ಐತೆ ಅಂತ ಹೇಳ್ಬಿಟ್ಟು ಮಾಡ್ಬಿಡೋದು, ಆರ್ಥಿಕ ಪ್ರಾಬ್ಲಮ್ಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೊಂಡಾಗೆ, ನನ್ನ ತಲೆ ಮೇಲೆ ನಾವೇ ಕಲ್ಲು ಹಾಕೊಂಡಂಗೆ ಆಗುತ್ತೆ ಇದು. ಈ ರೀತಿ ನೋಡ್ಕೊಳ್ಳಿ. ಹೊಸ ಮನೆ ಕಟ್ತಾ ಇರೋರು, ಅಕಸ್ಮಾತ್ ಏನೋ ಪ್ರಾಬ್ಲಮ್ ಮಾಡ್ಕೊಂಡಿರೋರು ಚೇಂಜಸ್ ಮಾಡ್ಕೊಳ್ಬೇಕು. ಇದು ಏನಿಲ್ಲ, ಅಣ್ಸ್ ಕಟ್ಟವ್ರು ಅಂತ ಹೇಳಿದ್ರೆ ಏನು ಮಾಡಂಗೇ ಇಲ್ಲ, ವಾಟರ್ ತೆಗೆದಾಕ್ಬೇಕು, ಇಲ್ಲ ಅದನ್ನ ಗ್ಯಾಪ್ ಬಿಟ್ಬಿಟ್ಟು ಕಟ್ಟಲೇಬೇಕು. ಹಂಗೆ ಅಟ್ಯಾಚ್ ಮಾಡಿ ಅಂಟಿಸಿ ಕಟ್ಟಂಗಿಲ್ಲ ಅದನ್ನು. ಇಲ್ಲೂ ಅಷ್ಟೇ ಮೆಟ್ಲು ಕೆಳಗಡೆ ಇರೋದನ್ನ ರಿಮೂವ್ ಮಾಡ್ಬಿಟ್ರೆ ಉತ್ತಮ ಅನಿಸ್ತದೆ ನಮ್ಗೆ. ಯಾಕಂದ್ರೆ ಈ ಗೋಡೆ ಎಲ್ಲ ಹಾಕೊಂಡಿರ್ತಿರಲ್ಲ, ಇಲ್ಲಿ ನಮ್ಗೆ ಫ್ರೀ ಬರ್ಬೇಕು. ಈ ಜಾಗ ಹಿಂಗೆ ಇಷ್ಟು ಓಪನ್ ಮಾಡ್ಬಿಟ್ಟು ತೆಗಿಲೇಬೇಕು. ನಮ್ಗೆ ಸುತ್ತ ನಮಗೆ ಎನರ್ಜಿ ಪಾಸ್ ಆಗ್ಬೇಕಲ್ಲ, ಮನೆ ಸುತ್ತ ಎನರ್ಜಿ ಸಿಗುತ್ತಲ್ಲ, ಅದೇ ಪಾಸಿಟಿವ್ ಎನರ್ಜಿ ನಮ್ಗೆ ಕ್ರಿಯೇಟ್ ಆಗಬೇಕು. ಹಾಗೆ ಒಂದ್ ಕಡೆ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಕ್ಲೋಸ್ ಮಾಡಿದ ತಕ್ಷಣ ನಮಗೆ ಮೂಗು ಮುಚ್ಚಿ ಉಸಿರಾಡ್ದಂಗೆ. ಈಗ ಒಂದೇ ಮೂಗ ಸಂದು ಉಸಿರಾಡ್ತಿದ್ರೆ ಹೆಂಗಾಗುತ್ತೆ, ಈಗ ಸುಸ್ತಾಗೋದು, ಇದಾಗೋದು, ಪ್ರಾಬ್ಲಮ್ ಆಗೋದು. ಅದೇ ರೀತಿ ಮನೆಗಳಲ್ಲೂ ಅದು ಸಣ್ಣದಾಗಿ ನಮಗೆ ದೊಡ್ಡದಾಗೋ ಪ್ರಾಬ್ಲಮ್ಗಳನ್ನ ಕೊಡೋಕ್ಕೆ ಶುರು ಮಾಡ್ಬಿಡ್ತದೆ. ಆ ಪ್ರಾಬ್ಲಮ್ಗಳನ್ನ ಅನುಭವಿಸೋದು ಬೇಡ. ಈ ರೀತಿ ಟಾಯ್ಲೆಟ್ಗಳನ್ನ ಮಾಡ್ಕೋಬೇಕು ವಾಸ್ತು ಪ್ರಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನಗೆ ನನ್ನ ಕನ್ಸಲ್ಟೇಷನ್ ಬೇಕಾದರೆ ನನ್ನ ನಂಬರ್ ಕೊಟ್ಟಿರ್ತೀನಿ, ಸಂಪರ್ಕಿಸಿ ಕೊಡ್ತೀನಿ. ಸೈಟ್ ವಿಸಿಟ್ ಬೇಕು ಅಂದರೆ ಹೇಳಿ, ವಿಸಿಟ್ ಮಾಡಿ ನಿಮಗೆ ವಾಸ್ತು ಸಲಹೆಯನ್ನು ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.